ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವ್ಲಾಗ್ಸ್ ವಿತ್ ಅಂಕಿತಾ. ಸೊ ಇವತ್ತಿಂದ ಬಿಗ್ ಬಾಸ್ನ ಪ್ರತಿಯೊಂದು ಅಪ್ಡೇಟ್ ಪ್ರತಿದಿನಾನು ಸಿಗ್ತಾ ಇರುತ್ತೆ. ಸೊ ಲಾಸ್ಟ್ 1 ವೀಕಿಂದ ನಾನು ವೀಡಿಯೋಸ್ ಹಾಕಿರಲಿಲ್ಲ ಬಿಗ್ ಬಾಸ್ ರಿಲೇಟೆಡ್, ಬಟ್ ಇವತ್ತಿಂದ ಖಂಡಿತವಾಗ್ಲೂ ವೀಡಿಯೋ ಸಿಗುತ್ತೆ. ಸೊ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಸೊ ಇವತ್ತಿನ ಫಸ್ಟ್ ಪ್ರೋಮೋ ಬಗ್ಗೆ ಮಾತಾಡೋಣ. ಸೊ ಇವತ್ತು ಒಂದು ಪ್ರೋಮೋ ಬಿಟ್ಟಿದ್ದಾರೆ ಬಿಗ್ ಬಾಸ್ ಕಡೆಯಿಂದ. ಸೊ ನಮಗೆ ಗೊತ್ತಿರೋ ಹಾಗೆ ಇವಾಗ ಸ್ವರ್ಗ ನರ್ಕ ಅಂತ ಬೇರೆ ಬೇರೆ ಮಾಡಿದ್ದಾರೆ. ಸೊ ಇವಾಗ ಒಬ್ಬರ ಮೇಲೆ ಒಬ್ಬರು ಯಾರಿಗೆ ಅರ್ಹತೆ ಇಲ್ಲ ಈ ಮನೆಯಲ್ಲಿ ಇರೋಕೆ ಅನ್ನೋರಿಗೆ, ನಾವೇನು ಪ್ರತಿ ವಾರ ಇವರೇನು ನಾಮಿನೇಷನ್ ಅಂತ ಮಾಡ್ತಿದ್ರು, ಸೊ ಅದೇ ಥರ ಅರ್ಹತೆ ಇಲ್ದಿರೋರಿಗೆ ಮಸಿ ಬೆಳಿಬೇಕು. ಸೊ ಆ ಥರ ಇಷ್ಟೇ ಬಿಗ್ ಬಾಸ್ ಒಂದು ಟಾಸ್ಕ್ ಕೊಟ್ಟಿದ್ದಾರೆ. ಸೊ ಇದರೊಳಗೆ ನರಕದವರು ಸ್ವರ್ಗದವರು ಇಬ್ಬರು ಇದ್ದಾರೆ. ಇಬ್ಬರು ಕೂಡ ಈ ಟಾಸ್ಕ್ನ ಪರ್ಫಾರ್ಮ್ ಮಾಡಬೇಕು, ಅಂದರೆ ಹೋಗ್ಬಿಟ್ಟು ಅವ್ರ ಮೇಲೆ ಮಸಿ ಬೆಳಿಬೇಕು. ಸೊ ಮಸಿ ಹಾಕ್ತಾರೆ. ಸೊ ಆ ಥರ ಈ ಒಂದು ಮಸಿ ಬೆಳೆಯೋ ಒಂದು ಟಾಸ್ಕಲ್ಲಿ ಒಂದು ಜಗಳ ಆಗಿದೆ. ಸೊ ಅದು ಜಗಳ ಆಗಿರೋದು ಚೈತ್ರ ಅವ್ರಿಗೆ. ಸೊ ನರಕದಲ್ಲಿ ಇರುವಂಥ ಚೈತ್ರ ಅವ್ರಿಗೆ ಅವರ ಒಂದಿಷ್ಟು ಕಂಟೆಸ್ಟೆಂಟ್ಸ್ ಜೊತೆಗೆ, ಅಂದರೆ ನರಕದಲ್ಲಿ ಇರೋರ ಜೊತೆಗೆ ಜಗಳ ಆಗಿದೆ. ಸೊ ಅದಕ್ಕಿಂತ ಮುಂಚೆ ಭವ್ಯ ಅವ್ರದ್ದು ಸ್ವಲ್ಪ ತೋರಿಸ್ತಾರೆ. ಸೊ ಭವ್ಯ ಅವ್ರ ಬಗ್ಗೆ ಒಂದು ಹೇಳಿತು ಅಂದರೆ, ಭವ್ಯ ಅವರು ಸಮಯಕ್ಕೆ ತಕ್ಕಂಗೆ ಚೇಂಜ್ ಆಗ್ತಾರಲ್ವ, ಸೊ ಸಮಯದ ಗೊಂಬೆ ಅಂತ ಭವ್ಯ ಅವರಿಗೆ ಒಂದು ಟೈಟಲ್ ಕೊಟ್ಟು ಮಾತಾಡ್ತಾರೆ. ಸೊ ಇವ್ರ ವಿರುದ್ಧವಾಗಿ ಉಗ್ರ ಮಂಜು ಅವರು ಕೂಡ ಮಾತಾಡ್ತಾರೆ. ಸೊ ಅದಕ್ಕೋಸ್ಕರ ಭವ್ಯ ಅವರು ಒಂದು ಸ್ವಲ್ಪ ಇದರೊಳಗೆ ಎಮೋಷನಲ್ ಆಗಿರೋದು ಕೂಡ ಕಾಣುತ್ತೆ. ಸೊ ಇನ್ನೂ ಒಂದು ನಾವು ನೋಡೋದು ಚೈತ್ರ ಅವರು. ಸೊ ಚೈತ್ರ ಅವ್ರ ವಿರುದ್ಧ ಮಾನಸ ಅವರು ಮಾತಾಡ್ತಿದ್ರು. ಸೊ ಮಾನಸ ಅವ್ರಿಗೆ ಚೈತ್ರ ಅವ್ರಿಗೆ ಫಸ್ಟ್ ವೀಕಿಂದನೂ ಸ್ವಲ್ಪ ಅಷ್ಟಕ್ಕಷ್ಟೇ ಅನ್ನೋ ಹಾಗೆ ಇತ್ತು. ಸೊ ಇವಾಗ ಅವರಿಬ್ಬರು ಜಗಳಾಡ್ತಾ ಇರ್ತಾರೆ. ಸೊ ಈ ಒಂದು ಸಂದರ್ಭದಲ್ಲಿ ನರ್ಕದಲ್ಲಿ ಯಾರೆಲ್ಲ ಇದ್ದರು, ಶಿಶಿರ್ ಅವರಾಗಿರಲಿ ಅಥವಾ ಮೋಕ್ಷಿತ ಅವರಾಗಿರಲಿ, ಸೊ ಇವರೆಲ್ಲರೂ ಇನ್ವಾಲ್ವ್ ಆಗಿದ್ದಾರೆ ಈ ಒಂದು ಜಗಳದಲ್ಲಿ. ಸೊ ಒಂದು ಜಗಳದ ಪ್ರೋಮೋ ಅಂತಲೇ ಹೇಳ್ಬೋದು. ಸೊ ನರಕದಲ್ಲಿ ಇದ್ದು ತುಂಬ ಒಂದಿಷ್ಟು ರೂಲ್ಸ್ನೆಲ್ಲ ಬ್ರೇಕ್ ಮಾಡಿದ್ದಾರೆ ಚೈತ್ರ ಅವರು ಅನ್ನೋದು ಒಂದು ಆರೋಪ ಆಗಿತ್ತು. ಸೊ ಆ ಟೈಮಲ್ಲಿ ನಾನೊಬ್ಬಳೇನ ಬ್ರೇಕ್ ಮಾಡಿರೋದು ಅನ್ನೋ ಒಂದು ಸ್ಟೇಟ್ಮೆಂಟ್ನ ಇಟ್ಕೊಂಡು ಚೈತ್ರ ಅವರು ಕೂಡ ಇಲ್ಲಿ ಜಗಳಾಡ್ತಾಯಿದ್ರು. ಸೊ ಈ ಒಂದು ಜಗಳ ಇವತ್ತಿನ ಎಪಿಸೋಡಲ್ಲಿ ನಾವು ನೋಡ್ಬೋದು. ಸೊ ಇದೊಂದು ಫಸ್ಟ್ ಪ್ರೊಮೋ ಆಗಿತ್ತು. ಸೊ 3 ಪ್ರೊಮೋ ಬಿಟ್ಟಿದ್ದಾರೆ ಇವಾಗ ಆಲ್ರೆಡಿ. ಸೊ ಇದು ಫಸ್ಟ್ ಪ್ರೊಮೋ ಆಗಿತ್ತು. ಸೊ ಸೆಕೆಂಡ್ ಪ್ರೊಮೋ, ಥರ್ಡ್ ಪ್ರೊಮೋ ನೆಕ್ಸ್ಟ್ ವೀಡಿಯೋಸಲ್ಲಿ ತಿಳಿಸ್ತೀನಿ. ಸೊ ಇವಾಗ ಬಿಗ್ ಬಾಸಲ್ಲಿ ಅಪ್ಡೇಟ್ಸ್ ಏನೇನು ಬರುತ್ತೆ, ಸೊ ಅದನ್ನ ಡೆಫಿನೆಟ್ಲಿ ವೀಡಿಯೋಸ್ ಮಾಡ್ತೀನಿ. ಹಾಗೆ ಇನ್ನೊಂದು ಅಪ್ಡೇಟ್, ನಿನ್ನೆ ಎಪಿಸೋಡಲ್ಲಿ ಕೂಡ ಈ ಒಂದು ಅಪ್ಡೇಟ್ನ ತೋರಿಸಿದ್ದಾರೆ. ಅಂದರೆ ಸ್ವರ್ಗದಿಂದ ನರಕಕ್ಕೆ ಎಕ್ಸ್ಚೇಂಜ್ ಆಗಿರೋರು ಯಾರು ಅಂದರೆ, ಜಗದೀಶ್ ಅವರು ಸ್ವರ್ಗದಲ್ಲಿದ್ದರು, ಇವಾಗ ಅವರು ನರಕಕ್ಕೆ ಹೋಗಿದ್ದಾರೆ. ಹಾಗೆ ರಂಜಿತ್ ಅವರು ನರಕದಲ್ಲಿದ್ದರು, ಅವ್ರು ಇವಾಗ ಸ್ವರ್ಗಕ್ಕೆ ಬಂದಿದ್ದಾರೆ. ಸೊ ಇವರೊಬ್ಬರೇ ಇವಾಗ ಸ್ವಾಪ್ ಆಗಿರೋದು. ಸೊ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಸಾಕಷ್ಟು ಜನ ಸ್ವಾಪ್ ಆಗ್ತಾರೆ. ಸೊ ಇವಾಗ ಸದ್ಯಕ್ಕಂತೂ ಇವರೊಬ್ಬರೇ ಆಗಿರೋದು. ಲೈವ್ ಇಲ್ದಿರೋ ಕಾರಣ ಸಾಕಷ್ಟು ಅಪ್ಡೇಟ್ ಸಿಗೋದಿಲ್ಲ, ಪ್ರೋಮೋಸ್ ಮೂಲಕನೇ ನಾವು ನೋಡಬೇಕಾಗುತ್ತೆ. ಬಟ್ ಆದರೂ ಕೂಡ ಎಕ್ಸ್ಕ್ಲೂಸಿವ್ ಅಪ್ಡೇಟ್ ಅನ್ನೋದೇನಾದರೂ ಸಿಕ್ಕರೆ ಖಂಡಿತವಾಗ್ಲೂ ವೀಡಿಯೋ ಮಾಡಿ ಹಾಕ್ತೀನಿ. ಹೋಪ್ ಎಲ್ಲರಿಗೂ ವೀಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ರಕ್ಷಣಾ ಚಾನಲ್ ಕೂಡ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವಳ ಚಾನ್ಸ್ ರಕ್ಷಾ ರೆಡ್ಡಿ ಅಂತ. ಸೊ ಡೈಲಿ ವೀಡಿಯೋಸ್ ಹಾಕ್ತಿರ್ತಾಳೆ, ನಿಮ್ಮೆಲ್ಲರಿಗೂ ಇಷ್ಟ ಆಗ್ಬೋದು. ಸೊ ಮತ್ತೆ ಹೊಸ ವೀಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.